श्रीमदानन्दतीर्थभगवत्पादाचार्यगुरुभ्यो नमः। ಐದನೇದು, ಗೌತಮನ ನಿಜ ಪತ್ನಿಯನ್ನು ಪುರುಹೂತನೈದಿರೆ ಕಾಯ್ದು ವೃತ್ರನ. ಘಾತಿಸಿದ ಪಾಪವನು 4 ವಿಭಾಗ ಮಾಡಿದನು. ಶಾತಕುಂಭಾತ್ಮಕ ಕಿರೀಟವ ಕೈತವದಿ ಕದ್ದೊಯ್ದ. ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ. ಭಗವಂತನ ಕಾರುಣ್ಯ ಗುಣಗಳ ಬಗ್ಗೆ ಮತ್ತು ಕೆಲವು ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಗೌತಮನ ನಿಜ ಪತ್ನಿಯನು ಪುರುಹೂತನು ಐದಿರೆ ಕಾಯ್ದು, ಇದು 1. ವೃತ್ರನ ಘಾತಿಸಿದ ಪಾಪವನ್ನು 4 ವಿಭಾಗ ಮಾಡಿದನು, ಇದು 2 ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾರೆ. ಏನು, ಗೌತಮ
ಆ ವೈಕುಂಠದಲ್ಲಿ ಎಲ್ಲ ದೇವತೆಗಳನ್ನ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ನಿದ್ದೆ ಮಾಡಿದಂತೆ ನಟನೆ ಮಾಡ್ರಿ ಅಂತ ಅಂದ. ಎಲ್ಲ ದೇವತೆಗಳು ನಿದ್ದೆ ಮಾಡ್ತಾ ಇದ್ದಂತೆ ನಟನೆ ಮಾಡಿದರು. ಭಗವಂತ ಕೂಡ ಶೇಷಾಗಿಯಾಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡಿದಂತೆ ನಟನೆ ಮಾಡಿದ. ಬಲಿಚಕ್ರವರ್ತಿ ಸಭಾ ಪ್ರವೇಶ ಮಾಡಿದ. ನೋಡ್ತಾನೆ ಎಲ್ಲರೂ ಕಣ್ಣು ಮುಚ್ಚಿದ್ದಾರೆ. ಸರಿ ಅಂತ ಕೂತ ನೋಡಿದ, ಆ ಭಗವಂತನ ತಲೆಯ ಮೇಲಿರುವಂತಹ ಕಿರೀಟ ಅದು ಒಳ್ಳೆ ಆಕರ್ಷಣೀಯವಾಗಿತ್ತು. ಫಳ 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 ಹೊಳಿತಾ ಇದೆ. ಬಂಗಾರದ ಕಿರೀಟ, ಸಾಕ್ಷಾತ್ ಭಗವಂತ ಧಾರಣ ಮಾಡಿದ ಕಿರೀಟ ಹೆಂಗಿರಬೇಕಿನ್ನ, ಅದ್ಭುತವಾದಂತಹ ಕಿರೀಟ. ಅದರ ಮೇಲೆ ಕಣ್ಣು ಬಿತ್ತು ಬಲಿಚಕ್ರವರ್ತಿಗೆ. ಆ ಕಿರೀಟ ನನಗಿದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ ಅಂತ ಅಂದ್ಕೊಂಡಂತೆ. ಮೆಲ್ಲಕ್ಕೆ ಹೋಗಿ ಆ ಭಗವಂತನ ಕಿರೀಟವನ್ನು ತಗೊಂಡು ಅಲ್ಲಿಂದ ಓಡೋಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲರೂ ಎಚ್ಚೆತ್ತದ್ದು ಘೋರೋ ಅಂತ ನಕ್ಕು ಬಿಟ್ರು. ಅವಮಾನ ಆಗೋಯ್ತು ಬಲಿಚಕ್ರವರ್ತಿಗೆ. ಅರೆ ಹಿಂಗಾಯ್ತಲ್ಲ ಅಂತ ಓಡಿಬಿಟ್ಟ. ಹಿಂದನೆ ಆ ಗರುಡ ದೇವರು ತಾವು ಹಿಂಬಾಲಿಸಿ ಹೋದರು. ಬಲಿಚಕ್ರವರ್ತಿ ಹಿಂದೆ ಹೋಗಿ ಆ ಬಲಿಚಕ್ರವರ್ತಿ ಜೊತೆಗೆ ಯುದ್ಧ ಮಾಡಿ ಆತನನ್ನು ಸೋಲಿಸಿ ಆ ಕಿರೀಟವನ್ನು ತಾನು ತಗೊಂಡು ಬಂದ. ಗರುಡ ದೇವರು ತಗೊಂಡು ಬರೋ ಕಾಲಕ್ಕೆ ಆ ಗೋಮಂತಕ ಪರ್ವತ ಅಂತ ಒಂದು ಪರ್ವತ, ಅದರ ಮೇಲೆ ಹಾದು ಬರ್ತಾ ಇದ್ದಾನೆ. ಮತ್ತು ವೈಕುಂಠಕ್ಕೆ ಹೋಗಬೇಕು ಅಂತ ಗರುಡ ದೇವರು ಆ ಕಿರೀಟವನ್ನು ತಗೊಂಡು ಬರೋ ಕಾಲಕ್ಕೆ ಆ ಗೋಮಂತಕ ಪರ್ವತದ ಮೇಲೆ ಆಗ ಕೃಷ್ಣ ಬಲರಾಮ ಇದ್ರು. ನೋಡಿದ ಗರುಡ, ಯಾಗ ವೈಕುಂಠ ಭಗವಂತ ಬೇಕಲ್ಲ, ಅದೇ ಭಗವಂತನೇ ಇಲ್ಲಿ ಕೃಷ್ಣ ಮಾಡಿ ಇಲ್ಲೇ ಇದ್ದಾನಲ್ಲ. ಕೆಳಗಿಳಿದು ಆ ಕೃಷ್ಣನ ತಲೆ ಮೇಲೆ ಕಿರೀಟ ಇಟ್ಟ, ಕರೆಕ್ಟಾಗಿ ಆರ್ಡರ್ ಮಾಡಿ ಹೇಳಿಸಿದಂತೆ ಕರೆಕ್ಟಾಗಿ ಸೆಟ್ ಆಯಿತು. ಅದೇ ಭಗವಂತನೇ ಕೃಷ್ಣ ಅಲ್ಲ. ಹೀಗಾಗಿ ಆ ಕೃಷ್ಣನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಹೋಗ್ಬಿಟ್ಟ ಗರುಡ. ಈ ರೀತಿಯಾಗಿ ಆ ಬಲಿಚಕ್ರವರ್ತಿ ಏನ್ ಮಾಡಿದ, ಅಸುರಾವೇಶದಿಂದ ಭಗವಂತನ ಕಿರೀಟವನ್ನೇ ತಾನು ಆ ಕಳ್ಳತನ ಮಾಡ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದ. ಆದರೆ ವಿಚಿತ್ರ, ಭಗವಂತ ನೋಡ್ರಿ ಎಂಥ ಕರುಣಾಳು. ಅಂತಹ ಬಲಿಚಕ್ರವರ್ತಿಯ ಮನೆಯ ಮುಂದೆ ತಾನು ಕಾವಲಿಗಾರನಾಗಿ, ಗೇಟ್ ಕೀಪರ್ ಆಗಿ ತಾನು ನಿಂತು ಬಿಟ್ಟಿದ್ದಾನೆ. ಆ ಬಲಿಚಕ್ರವರ್ತಿ ಸುತಲ ಲೋಕದಲ್ಲಿ ಇದ್ದ. ಆ ಬಲಿಚಕ್ರವರ್ತಿಯನ್ನು ಭಗವಂತ ವಾಮನ ರೂಪದಿಂದ ಬೇಡಿ ಮತ್ತು ಆತನನ್ನು ಕಾಲಿಟ್ಟು ಕಳ ತುಳಿದು ಬಿಟ್ನಲ್ಲ, ಕಳಗ ಸುತಲ ಲೋಕದಲ್ಲಿ ಇರಿಸಿ ಭಗವಂತ ಬರಕೊಟ್ಟ. ಬಲಿಚಕ್ರವರ್ತಿ, ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಾಗ್ತಿ, ಅಷ್ಟರವರೆಗೆ ನೀನು ಸುತಲ ಲೋಕದಲ್ಲಿರು, ನಿನ್ನ ಬಾಗಿಲು ಕಾಯಲಿಕ್ಕೆ ನಾನೇ ಸ್ವಯಂ ದಂಡಪಾಣಿಯಾಗಿ ನಿಂತಿರ್ತೀನಿ ಅಂತ ವರಕೊಟ್ಟ. ಎಂತಹ ಅದ್ಭುತವಾದಂತಹ ವರ ಇದು. ಹೀಗಾಗಿ ತನ್ನ ಕಿರೀಟವನ್ನೇ ತಾನು ತಗೊಂಡೋಗ್ಲಿಕ್ಕೆ ಬಂದ ಬಲಿಚಕ್ರವರ್ತಿ, ಅಂತಹ ಬಲಿಚಕ್ರವರ್ತಿಯ ದ್ವಾರದ ಪಾಲಕನಾಗಿ ಭಗವಂತ ನಿಂತನಲ್ಲ, ಎಂತಹ ಭಕ್ತವತ್ಸಲ. ಬಲಿಚಕ್ರವರ್ತಿ ಸ್ವಾಭಾವಿಕವಾಗಿ ಭಕ್ತ, ಆದರೆ ಯಾವಾಗೋ ಒಂದ್ಸಲ ತಪ್ಪು ಮಾಡಿದ್ದಕ್ಕೆ ಅದನ್ನ ತಾನು ಕಡೆಗಣಿಸಿ ಆತನ ದ್ವಾರಪಾಲಕನಾಗಿ ನಿಂತು ಬಿಟ್ನಲ್ಲ, ಎಂತಹ ಕರುಣಾಳು ಭಗವಂತ ಅಂತ ಹೇಳ್ತಾರೆ. ಶಾತಕುಂಭಾತ್ಮಕ ಕಿರೀಟವ. ಶಾತಕುಂಭ ಅಂತಂದ್ರೆ ಬಂಗಾರ. ಬಂಗಾರಕ್ಕೆ ಶಾತಕುಂಭ ಅಂತ ಹೆಸರು ಸಂಸ್ಕೃತದಲ್ಲಿ. ಶಾತಕುಂಭಾತ್ಮಕ ಅಂದ್ರೆ ಆ ಸುವರ್ಣಮಯವಾದ ಬಂಗಾರದ ಆ ಕಿರೀಟವನ್ನು ಕೈತವದಿ ಕದ್ದೊಯ್ದ. ಕೈತವ ಅಂತಂದ್ರೆ ಮೋಸ, ಮೋಸದಿಂದ ಕದ್ದೊಯ್ದ ತಗೊಂಡು ಹೋಗಿರತಕ್ಕಂತಹ ಇಂದ್ರಾರಾತಿ. ಇಂದ್ರಾರಾತಿ ಅಂದ್ರೆ ಇಂದ್ರನ ಶತ್ರು, ಅರಾತಿ ಅಂದ್ರೆ ಶತ್ರು. ಇಂದ್ರಾರಾತಿ, ಇಂದ್ರನ ಶತ್ರು ಅಂದ್ರೆ ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿಯ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ. ಅಂತಹ ಬಲಿಚಕ್ರವರ್ತಿಯ ಮನೆ ಬಾಗಿಲ ಕಾಯಿನಲ್ಲ, ಭಕ್ತತ್ವೇನ ಸ್ವೀಕರಿಸಿ, ನನ್ನ ಭಕ್ತ ಅಂತ ಸ್ವೀಕಾರ ಮಾಡಿ ಆ ಬಲಿಚಕ್ರವರ್ತಿಯ ಬಾಗಿಲ ಕಾಯಿನಲ್ಲ ಭಗವಂತ. ಎಂತಹ ಕರುಣಾಳು. ಇಂತಹ ಕರುಣಾಳನ್ನು ಎಲ್ಲಾದರೂ ನೋಡ್ತೀವಿ. ಅದಕ್ಕೆ ಮೊದಲನೇ ಶ್ಲೋಕ ಹೇಳಿದ್ರು, ಇಂತಹ ಕರುಣಾಳುಗಳನ್ನು ಜಗದಲ್ಲಿ ನಾ ಕಾಣೆ ಅಂತ. ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ನಮ್ಮ ವಸ್ತು ತಗೊಂಡು ಹೋದ್ರು ಅಂತಂದ್ರೆ ಪೊಲೀಸ್ ಕೇಸ್ ಹಾಕ್ತೀವಿ, ನೇನೋ ಬೈತೀವಿ, ಹೊಳ್ಳಿಕ್ಕೆ ಹೋಗ್ತೀವಿ. ಆದರೆ ಭಗವಂತ ತನ್ನ ಕಿರೀಟವನ್ನೇ ಕದ್ದೊಯ್ದ ಬಲಿಚಕ್ರವರ್ತಿಯ ಬಾಗಿಲ ಕಾಯಿಂದಲ್ಲ, ಎಂತ ಭಕ್ತವತ್ಸಲ ಅಂತ ದಾಸರಾಯರು ಆ ಭಗವಂತನ ಭಕ್ತವಾತ್ಸಲ್ಯವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಗೊತ್ತದಲ್ಲ ದರ್ಪ. ಶ್ರೀಹರಿ
ಗೌತಮ ಪತ್ನಿಯಾದ ಅಹಲ್ಯೆಯನ್ನು ಸರಿ, ನಮಸ್ಕಾರ ಆಚಾರ್ಯ. ಕಡಪದಿಂದ ಮಾತಾಡ್ತಾ ಇದ್ದೀನಿ. ಕಡಪ ರೇನ ಮಾತಾಡ್ತಾರೆ. ಅದೇ ಇಲ್ಲಿ ಅವ್ರವ್ರು ಮಾಡಿ ಅದು ಹೆಚ್ಚು ಪುಣ್ಯ ಮಾಡಿ ಸರಿಯಾಗಿ ಈಗ ಮಾಡಿದ್ರಲ್ಲ, ಇಲ್ಲಿ ಅಹಲ್ಯ ಅವರು ಪೂರ್ವಜನ್ಮ ಪಾಪ ಏನಾಯ್ತು ಕಾರಣ, ಅವ್ರಿಗೆ ಏನೊಂದಿರ್ಬೇಕಲ್ಲ ಅಂತ ಅದನ್ನೆಲ್ಲ ಅವ್ರಿಗೆ ಅದೇ ಅಲ್ಲೇ ಒಂದು ನಿರ್ಣಯ ಏನು ಕೊಡ್ತಾರೆ ಅಂದ್ರೆ, ಅಹಲ್ಯೆಗೆ ತಾತ್ಕಾಲಿಕವಾಗಿ ಸ್ವಲ್ಪ ಪಾಪ ಬಂದಿತ್ತು. ಅಂದ್ರೆ ಏನು, ಆ ದೇವೇಂದ್ರನು ಬಂದ ಮೇಲೆ ದೇವೇಂದ್ರ ಅಂತ ಗೊತ್ತಾಗಿ ಹೆಚ್ಚು ತಾನು ಅಡ್ಡಿ ಹೇಳಲಿಕ್ಕೆ ಹೋಗಲಿಲ್ಲ ಅಹಲ್ಯ. ಹೀಗಾಗಿ ಆ ಪಾಪ ಸ್ವಲ್ಪ ಇರೋಣದ್ರಿಂದ ಅದು ಈ ಶಾಪಕ್ಕೆ ಕಾರಣವಾಯಿತು ಅಂತ ಹೇಳ್ತಾರೆ. ದೇವೇಂದ್ರನಿಗಂತೂ ಯಾವ ಪಾಪ ಇಲ್ಲೇ ಇಲ್ಲ, ದೇವೇಂದ್ರನ ಸರಿಗೋಯ್ತು. ಇನ್ನ ಗೌತಮ ಋಷಿಗಳಿಗಂತೂ ಹೆಚ್ಚಿನ ಪುಣ್ಯ ಕಡಿಮೆ ಆಗಬೇಕಾಗಿ ಬಂತು. ಅಹಲ್ಯೆಗೆ ತಾತ್ಕಾಲಿಕವಾಗಿ ಸ್ವಲ್ಪ, ಅಂದ್ರೆ ಏನು, ಆ ಸಂದರ್ಭದಲ್ಲಿ ತನ್ನ ಪತಿ ಅಲ್ಲ ಅಂತ ಗೊತ್ತಾದರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಮೂಲೆಯಲ್ಲಿ ತಾನು ಉದಾಸೀನ ಮಾಡಿದರು ಎಂಬ ಕಾರಣದಿಂದ ಅಲ್ಲಿ ಶಾಪ ಬಂತು ಅಂತ ಹೇಳ್ತಾರೆ. ಇದೇ ಆಚಾರ್ಯ ಏತಮಾನ ದ್ವಿಟ ಏನೋ ಅಂತಾರಲ್ಲ, ಅದೇನು? ಅದೇ ಹೆಚ್ಚಿನ ಪುಣ್ಯ ಕಮ್ಮಿ ಮಾಡೋಕೆ ಏತಮಾನ ದ್ವಿಟ. ಸರಿ, ನಮಸ್ಕಾರ. ಬರ್ಕೊಳ್ಳಿ. ಶ್ರೀಹರಿ ಗೌತಮ ಪತ್ನಿಯಾದ ಅಹಲ್ಯೆಯನ್ನು ಇಂದ್ರನು ಸಂಪರ್ಕಿಸಿದರು. ಆಕೆಯನ್ನು ಕಾಪಾಡಿದನು. ವೃತ್ರಾಸುರನನ್ನು ಸಂಹರಿಸಿದ ದೇವೇಂದ್ರನ ಪಾಪವನ್ನು ನಾಲ್ಕು ವಿಭಾಗ ಮಾಡಿ ಇಂದ್ರನನ್ನು ರಕ್ಷಿಸಿದ. ತನ್ನ ಬಂಗಾರದ ಕಿರೀಟವನ್ನು ಮೋಸದಿಂದ ಅಪಹರಿಸಿದ ಬಲಿಚಕ್ರವರ್ತಿಯನ್ನು ಭಕ್ತನಾಗಿ ಸ್ವೀಕರಿಸಿ ಅವನ ಮನೆಯ ಬಾಗಿಲವನ್ನು ಕಾಯ್ದನು. ಕಠಿಣ ಪದಗಳಲ್ಲಿ ಪುರುಹೂತ ಅಂದ್ರೆ ದೇವೇಂದ್ರ ಅಂತ ಬರ್ಕೊಳ್ಳಿ. ಶಾತಕುಂಭ ಅಂದ್ರೆ ಬಂಗಾರ. ಶಾತಕುಂಭ ಅಂದ್ರೆ ಬಂಗಾರ.
ಇಂದ್ರಾರಾತಿ ಅಂದ್ರೆ ಇಂದ್ರನ ಶತ್ರು ಬಲಿಚಕ್ರವರ್ತಿ. ಗೌತಮನ ನಿಜ ಪತ್ನಿಯನು ಪುರುಹೂತನೈದಿರೆ ಕಾಯ್ದು ವೃತ್ರನ. ಘಾತಿಸಿದ ಪಾಪವನು 4 ವಿಭಾಗ ಮಾಡಿದನು. ಶಾತಕುಂಭಾತ್ಮಕ ಕಿರೀಟವ ಕೈತವದಿ ಕದ್ದೊಯ್ದ. ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ. ನಾರಾನಂದ ವ್ರಜದ ಸ್ತ್ರೀಯರ ಯಾರ ಕರ್ಮಕ್ಕೆ ಒಲಿದ ಜ. ಸುಕುಮಾರ ನೆನೆಸಿದ ನಂದ ಗೋಪಗೆ ನಳಿನ ಭವಜನಕ. ವೈರವರ್ಜಿತ ದೈತ್ಯರನ ಸಂಹಾರ ಮಾಡಿದ ವಿಪಗಮನ. ತೆಗಲೇರಿದನು ಗೋಪಾಲಕರ ವೃಂದಾವನದೊಳಂದು. ಹಿಂದೆ ಭಗವಂತನ ಕಾರುಣ್ಯ ಗುಣವನ್ನು ಹೇಳಿ ಇಲ್ಲಿ ಮತ್ತೂ ಕೆಲವು ಭಗವಂತನ ವಿಚಿತ್ರವಾದ ಲೀಲೆಗಳ ಬಗ್ಗೆ ತಿಳಿಸ್ತಾರೆ. ಭಗವಂತನ ವಿಚಿತ್ರವಾದ ಅವತಾರಗಳಲ್ಲಿ ಅನೇಕ ಲೀಲೆಗಳನ್ನು ತೋರಿಸ್ತಾನೆ. ಕೆಲವು ನಮಗೆ ಅರ್ಥ ಆಗೋದಿಲ್ಲ, ಇದ್ರೆ ಏನಪ್ಪ ಭಗವಂತ ಹಿಂಗ್ ಮಾಡಿದ ಅಂತ ಅನಿಸ್ತದೆ. ಹೀಗಾಗಿ ಭಗವಂತನ ವಿಚಿತ್ರವಾದಂತಹ ಲೀಲೆಗಳು, ಮಹಿಮೆಗಳು ದೇವತೆಗಳಿಗೂ ಅರ್ಥವಾಗದೇ ಇರತಕ್ಕಂತಹ ಲೀಲೆಗಳು. ಹೀಗಾಗಿ ಅಂತಹ ವಿಚಿತ್ರವಾದ ಕಥೆಗಳನ್ನು, ಭಗವಂತನ ಕಥೆಗಳನ್ನು ಸ್ಮರಣೆ ಮಾಡಿದರೆ ಸಾಕು ನಮಗೆ ಅನೇಕ ಪಾಪ ಪರಿಹಾರವಾಗ್ತದೆ. ಹೀಗಾಗಿ ದಾಸರಾಯರು ಹೇಳಿದಂತೆ ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪೀ ಜನಜಾರ ಎಂದರೆ ಸಾರದೆ ಅಂತ ಹೇಳ್ತಾರಲ್ಲ, ಹಾಗೆ ಅಂತಹ ಮಹಿಮೆಗಳನ್ನು ಇಲ್ಲಿ ದಾಸರಾಯರು ಹೇಳ್ತಾ ಇದ್ದಾರೆ. ನಾರ ನಂದವ್ರಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದ. ನಾರ ಅಂತಂದ್ರೆ ಭಗವಂತನಿಗೆ ನಾರ ಅಂತ ಹೆಸರು. ನಾರಾಯಣ ಅಂತಂತೀವಲ್ಲ, ಆ ನಾರಾಯಣನೇ ನಾರ ಅಂದ್ರು ಅದೇ ಅರ್ಥ. ಅರ ಅಂತಂದ್ರೆ ದೋಷ ಅಂತ ಅರ್ಥ. ನ ಅರ ಅಂದ್ರೆ ದೋಷ ಇಲ್ಲದವನು ಅಂತ ಅರ್ಥ. ನಾರಾಯಣ ಅಂದ್ರು ಅದೇ ಅರ್ಥ. ನಾ ಅರಾಯಣ, ಅರ ಅಂದ್ರೆ ದೋಷ ಅಂತ ಅರ್ಥ. ನಾರ ಅಂದ್ರೆ ಗುಣ ಅಂತ ಅರ್ಥ. ನಾರಾಯಣ ಅಂದ್ರೆ ಆ ಗುಣಗಳಿಗೆ ಆಶ್ರಯ ಅಂತ ಅರ್ಥ. ಅಯನ ಅಂದ್ರೆ ಆಶ್ರಯ, ನಾರ ಅಂದ್ರೆ ಗುಣಗಳು, ಆ ಗುಣಗಳಿಗೆ ಎಲ್ಲಾ ಅನಂತ ಕಲ್ಯಾಣ ಗುಣಗಳಿಗೆ ಆಶ್ರಯನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಕರೀತಾರೆ. ಹಾಗೆ ಇಲ್ಲಿ ನಾರ ಅಂತ ಕರೆದ್ರು ಭಗವಂತನಿಗೆ. ಅಂದ್ರೆ ಯಾವ ದೋಷ ಇಲ್ಲದೆ ಇದ್ದವನು. ಭಗವಂತನನ್ನು ಗುಣಪೂರ್ಣ ಅಂತ ತಿಳ್ಕೊಳ್ಬೇಕು, ದೋಷ ದೂರ ಅಂತ ತಿಳ್ಕೊಳ್ಬೇಕು. ಎರಡೂ ತಿಳಿದುಕೊಂಡ್ರೇನೆ ಭಗವಂತನಿಗೆ ಪ್ರೀತಿ. ಭಗವಂತನಲ್ಲಿ ಯಾವ ದೋಷವಿಲ್ಲ ಅಂತ ಉಪಾಸನೆ ಮಾಡಬೇಕು. ಹೀಗಾಗಿ ಭಗವಂತ ದೋಷವರ್ಜಿತ ಅಂತ ಉಪಾಸನೆ ಮಾಡಿದರೆ ನಮಗೂ ಯಥಾಶಕ್ತಿ ಆ ದೋಷಗಳನ್ನು ಪರಿಹಾರ ಮಾಡ್ತಾನೆ. ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಿದರೆ
ಆ ರೀತಿಯಾದಂತಹ ಗುಣವನ್ನು ನಮಗೂ ಭಗವಂತ ಅನುಗ್ರಹ ಮಾಡ್ತಾನೆ. ಭಗವಂತ ಬಹಳ ಸುಂದರನಾಗಿದ್ದಾನೆ ಅಂದರೆ ಆ ಸೌಂದರ್ಯ ನಮಗೂ ಸ್ವಲ್ಪ ಕೊಡ್ತಾನೆ. ಭಗವಂತ ಬಹಳ ಬಲವಂತ ಅಂತ ಉಪಾಸನೆ ಮಾಡಿದರೆ ನಮಗೂ ಬಲ ಕೊಡ್ತಾನೆ. ಹಾಗೆ ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಿದರೆ ಆ ರೀತಿಯಾದ ಗುಣವನ್ನು ಕೊಡ್ತಾನೆ. ಭಗವಂತ ನಿರ್ಗುಣ ಅಂತ ಉಪಾಸನೆ ಮಾಡಿದರೆ ನಮಗೂ ಇದ್ದ ಗುಣ ಕಲಿತಾನಷ್ಟೇ. ಅದಕ್ಕಾಗಿ ಭಗವಂತ ಸಕಲ ಗುಣಪೂರ್ಣ, ಯಾವ ದೋಷವೂ ಇಲ್ಲದೆ ಇದ್ದವನು ಅಂತ ಉಪಾಸನೆ ಮಾಡಬೇಕು. ಅದಕ್ಕೆ ಮೊದಲಿಗೆ ನಾರ ಅಂತ ಹೇಳಿಬಿಟ್ರು. ಯಾಕೆಂದ್ರೆ ಮುಂದೆ ಕೆಲವು ಭಗವಂತನ ಕ್ರಿಯೆಗಳನ್ನು ನೋಡಿದಾಗ ದೋಷ ಇದ್ದಂತೆ ತೋರುತ್ತದೆ, ಯಾವ ದೋಷವೂ ಭಗವಂತನಿಗಿಲ್ಲ ಅಂತ ತಿಳಿಸ್ಲಿಕ್ಕಾಗಿ ಮೊದಲಿಗೆ ನಾರ ಅಂತ ಹೇಳಿಬಿಟ್ರು. ಅಂದ್ರೆ ಯಾವ ದೋಷವೂ ಇಲ್ಲದವನು, ದೋಷವರ್ಜಿತ ಅಂತ ಅರ್ಥ. ನಾರ ಅಂದ್ರೆ ಯಾವ ದೋಷಗಳು ಇಲ್ಲದೆ ಇರತಕ್ಕಂತಹ ಭಗವಂತ ಕೃಷ್ಣ ಪರಮಾತ್ಮ ಏನ್ ಮಾಡಿದ? ನಂದವ್ರಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದ. ಆ ನಂದವ್ರಜ, ಆ ನಂದಗೋಕುಲದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದ. ಆ ಸ್ತ್ರೀಯರನ್ನೆಲ್ಲ ತಾನು ಸ್ವೀಕಾರ ಮಾಡಿದ. ಇದು ಮೇಲ್ನೋಟಕ್ಕೆ ಏನಾಯ್ತು? ಆ ಜಾರ, ಭಗವಂತ ಜಾರ ಕರ್ಮವನ್ನು ಮಾಡಿದ ಅಂತ ಅನಿಸ್ತದೆ. ಆದರೆ ಅಲ್ಲಿ ವಿಷಯವೇನು ಅಂತಂದ್ರೆ ಅವರೆಲ್ಲರೂ ಮಹಾ ಅಪ್ಸರಸಾ ಸ್ತ್ರೀಯರು, ಸಾಧಾರಣರಾಗಿರತಕ್ಕಂಥ ಸ್ತ್ರೀಯರಲ್ಲ ಅವರು. ಗೋಪಿಕಾ ಸ್ತ್ರೀಯರು ಅಂತಂದ್ರೆ ಅಪ್ಸರಸಾ ಸ್ತ್ರೀಯರು. ಹೀಗಾಗಿ ಅವರು ತಪಸ್ಸು ಮಾಡಿ ಭಗವಂತನ ಅಂಗಸಂಗವನ್ನು ಬಯಸಿದ ಕಾರಣ ವರವನ್ನು ಕೊಟ್ಟ ಭಗವಂತದಕ್ಕಾಗಿ ಸ್ವೀಕಾರ ಮಾಡಿದ. ಅದಕ್ಕಾಗಿ ನಂದವ್ರಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದ ಆ ಭಗವಂತ ಆ ನಂದಗೋಕುಲದ ಸ್ತ್ರೀಯರ ಜಾರ ಕರ್ಮಕ್ಕೆ ತಾನು ಒಲಿದ, ಅನುಗ್ರಹ ಮಾಡಿದ. ಅಜ, ಆತ ಎಂಥವನು? ಅಜ, ಅವನಿಗೆ ಜನ್ಮನೇ ಇಲ್ಲ. ಹೀಗಾಗಿ ಜನ್ಮನೇ ಇಲ್ಲದೆ ಇರತಕ್ಕಂಥ ಭಗವಂತ ಇವ. ಅಂದ್ರೆ ಯಾರೋ ಸಾಧಾರಣ ಮನುಷ್ಯನಂತೆ ಇವನಿಗೆ ಈ ಜಾರ ಕರ್ಮದ ದೋಷ ಬರೋದಿಲ್ಲ. ಯಾಕೆ? ಇವನು ಜನ್ಮನೇ ಇಲ್ಲದೆ ಇರುವಂತಹ ಪರಮಪುರುಷ ಇವನು. ಅಜ, ಜನ್ಮನೇ ಇಲ್ಲ ಭಗವಂತನಿಗೆ. ಅಂತಹದ್ದು ಈ ಜನ್ಮವನ್ನು ತಾಳುವ ಮನುಷ್ಯರ ದೋಷಗಳನ್ನು ಹೆಂಗ್ ಬರ್ತವೆ? ಅವನು ಅಜ, ಅಂದ್ರೆ ಜನ್ಮನೇ ಇಲ್ಲದೆ ಇರತಕ್ಕಂಥ ಭಗವಂತ ಅವನು. ಇಷ್ಟಾದರೂ ಸುಕುಮಾರನೆನಿಸಿದ ನಂದಗೋಪಗೆ ನಳಿನ ಭವಜನಕ. ಆ ಭಗವಂತ ಎಂಥವನು? ನಳಿನ ಭವಜನಕ. ನಳಿನ ಅಂದ್ರೆ ಪದ್ಮ ಅಂತ ಅರ್ಥ. ನಳಿನ ಭವ ಅಂದ್ರೆ ಪದ್ಮದಲ್ಲಿ ಹುಟ್ಟಿದವನು ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ನಳಿನ ಭವ ಜನಕ ಅಂದ್ರೆ ಆ ಬ್ರಹ್ಮದೇವರಿಗೆ ತಂದೆ. ಯಾರು? ಈ ಭಗವಂತ ಕೃಷ್ಣ ಪರಮಾತ್ಮ. ಅಂದ್ರೆ ಏನಾಯ್ತು? ಜಗತ್ತನ್ನೇ ಸೃಷ್ಟಿ ಮಾಡಿದವರು ಬ್ರಹ್ಮದೇವರು ಅಂತ ಲೋಕ ಪ್ರಸಿದ್ಧಿ ಇದೆ. ಜಗತ್ ಸೃಷ್ಟಿಕರ್ತ ಬ್ರಹ್ಮದೇವರು ಅಂತ ಪ್ರಸಿದ್ಧಿ ಇದೆ. ಅಂತಹ ಬ್ರಹ್ಮದೇವರಿಗೂ ಕೂಡ ತಂದೆಯಾದವನು ಈ ಕೃಷ್ಣ ಭಗವಂತ ನಾರಾಯಣ. ಆದರೆ ವಿಚಿತ್ರ ಏನು? ಅಂತಹ ಬ್ರಹ್ಮ ಜನಕನಾದ ಭಗವಂತನೂ ಕೂಡ ಇಲ್ಲೇನೋ ಆಯ್ದ? ಸುಕುಮಾರನೆನಿಸಿದ ನಂದಗೋಪಗೆ. ಅಂತಹ ಜಗಜ್ಜನಕನಾದ ಭಗವಂತ ಇಲ್ಲಿ ತಾನು ನಂದಗೋಪನಿಗೆ ಮಗ ಅಂತ ಅನಿಸಿಕೊಂಡ. ಇದು ಭಗವಂತನ ವಿಚಿತ್ರವಾಗಿರತಕ್ಕಂತಹ ಲೀಲೆ. ಹಾಗೆ ಭಗವಂತ ಆ ಭಕ್ತರ ಮಾಡಿದಂತಹ ಪ್ರಾರ್ಥನೆಗೆ ಹೋಗೊಟ್ಟು ಅವರ ಮಗನಾಗಿ ಅವತಾರ ಮಾಡ್ತಾನೆ. ಅದಿತಿ ಕಶ್ಯಪರು ತಪಸ್ಸು ಮಾಡಿದ್ರು, ಮಗನಾಗಿ ಬರಬೇಕು ಅಂದ್ರು. ಅವರೇ ಆ ಅದಿತಿ ಕಶ್ಯಪರೇ ದೇವಿಕೆ ವಸುದೇವರಾಗಿ ಬಂದರು. ಅಲ್ಲಿ ತಾನು ಅವತಾರ ಮಾಡಿದ. ಮತ್ತೊಂದು ಕಡೆಗೆ ಈ ನಂದಗೋಪ ಯಶೋಧ ಅವರು ಹಿಂದೆ ದ್ರೋಣಾಧರ ಅಂತ ಅವರು ವಸುದೇವತೆಗಳು, ಅವರು ತಪಸ್ಸು ಮಾಡಿದ್ರು. ಭಗವಂತ ನಿನ್ನ ಬಾಲ್ಯ ಲೀಲೆಗಳನ್ನು ನೋಡಬೇಕು ಅಂತ ಅವರು ವರ ಕೇಳಿದ್ರು. ಆಯ್ತು ಅಂತಂದ ಕೃಷ್ಣ ಭಗವಂತ. ಹೀಗಾಗಿ ವಿಚಿತ್ರ ನೋಡ್ರಿ, ಅವತಾರ ಮಾಡಿದ್ದೇನೋ ಮಥುರೆಯಲ್ಲಿ ಆ ನಂದಗೋಪ ದೇವಕಿ ವಸುದೇವರತ್ಲೆ ಅವತಾರ ಮಾಡಿದ್ರು ಕೂಡ ಬಾಲಲೀಲೆಗಳನ್ನೆಲ್ಲ ಈ ಯಶೋಧಾದೇವಿ ತೋರಿಸಿದ. ನಂದಗೋಪ ಯಶೋಧ ಅವರಿಗೆ ತೋರಿಸಿದ. ಅವತಾರ ಮಾಡೋದು ಒಂದು ಕಡೆಗೆ, ಮತ್ತೆ ಬಾಲಲೀಲೆ ತೋರಿಸಿದ್ದು ಮತ್ತೊಂದು ಕಡೆಗೆ. ಹಿಂಗ್ಯಾಕೆ ಮಾಡಿದ್ನಪ್ಪ ಭಗವಂತ ಅಂತಂದ್ರೆ ಅದು ಭಕ್ತವಾತ್ಸಲ್ಯ. ಭಗವಂತನು ತೋರಿದ ಭಕ್ತವತ್ಸಲ. ಯಾಕೆ? ಅವರು ಮಗನಾಗಬೇಕು ಅಂದ್ರು ಮಗನಾಗಿ ಬಂದ. ಇವರು ಬಾಲಲೀಲೆ ತೋರಿಸ್ಬೇಕು ಅಂತಂದು ಕೇಳಿದ್ರು, ಬಾಲಲೀಲೆ ತೋರಿಸಿದ. ಹೀಗೆ ಭಕ್ತರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಆ ರೀತಿಯಾಗಿ ಭಗವಂತ ತಾನು ಒಲಿತಾನೆ. ಹಾಗೆ ಸುಕುಮಾರನೆನಿಸಿದ ನಂದಗೋಪಗೆ ನಳಿನ ಭವ ಜನಕ. ಸಾಕ್ಷಾತ್ ತಾನು ಬ್ರಹ್ಮದೇವರಿಗೆ ತಂದೆಯಾದರೂ ಕೂಡ ನಂದಗೋಪನಿಗೆ ಕುಮಾರ, ಮಗ ಅಂತ ಅನಿಸಿಕೊಂಡ. ಹೀಗಾಗಿ ನಂದಗೋಪ ಪ್ರಿಯಾತ್ಮಜಾಯ ನಮಃ ಅಂತ ಕೃಷ್ಣ ಪರಮಾತ್ಮನನ್ನು ಹೇಳುತ್ತಾರೆ. ಹಂಗಾದ್ರೆ ಭಗವಂತನಿಗೆ ಬಹಳ ತೃಪ್ತಿ ಆಗ್ತದಂತೆ. ಯಶೋಧ ಕಂದ
ಅಂದ್ರೆ ಆನಂದ ಭಗವಂತನಿಗೆ. ನಂದಗೋಪ ಪ್ರಿಯಾತ್ಮಜ ಅಂದೇ ಬಹಳ ಅನುಗ್ರಹ ಮಾಡುತ್ತಾನೆ. ಹಾಗಾಗಿ ದೇವಕೀ ಸುತ ಅಂದ್ರೆ ಆನಂದ. ಯಾಕೆ? ನನ್ನ ಭಕ್ತರ ಹೆಸರು ಕೂಗಿದ್ರಲ್ಲ ಇವರು ಅಂತ ಆನಂದ. ಅದಕ್ಕಾಗಿ ಭಗವಂತನನ್ನು ದಾಶರಥೇ, ಯಶೋದಾನಂದನ ಅಂತೆಲ್ಲ ಸಂಬೋಧನೆ ಮಾಡ್ತಾರೆ. ಯಾಕೆ ಅಂದ್ರೆ ಆ ಭಕ್ತರನ್ನು ಆ ರೀತಿಯಾಗಿ ಭಗವಂತ ಅನುಗ್ರಹ ಮಾಡಿದ್ನಲ್ಲ, ಹೀಗಾಗಿ ಭಕ್ತರನ್ನು ಭಗವಂತ ಎಷ್ಟು ಅನುಗ್ರಹ ಮಾಡುತ್ತಾನೆ ಅಂತ ಭಕ್ತ ವಾತ್ಸಲ್ಯವನ್ನು ನಾವು ನೆನೆಸಿದಂಗೆ ಆಗ್ತದೆ. ಭಕ್ತರನ್ನು ನೆನೆಸಿದರೆ ಭಗವಂತನ ಭಕ್ತ ವಾತ್ಸಲ್ಯವನ್ನು ನೆನೆಸಿದಂತೆ ಆಗ್ತದೆ. ಅದಕ್ಕಾಗಿ ಭಗವಂತನನ್ನು ದಾಶರಥೇ ಅಂತ ಸಂಬೋಧನೆ ಮಾಡ್ತಾರೆ. ಕೌಸಲ್ಯಾನಂದನ ಅಂತ ಕರೀತಾರೆ. ನಂದವ್ರಜ ಜನಾನಂದಿನೇ ನಮಃ ಅಂತಂತಾರೆ. ಹೀಗಾಗಿ ಆ ಭಕ್ತರನ್ನು ಸ್ಮರಣೆ ಮಾಡೋ ಮುಖದಿಂದ ಭಗವಂತನ ಭಕ್ತ ವಾತ್ಸಲ್ಯವನ್ನು ಸ್ಮರಣೆ ಮಾಡ್ತಾರೆ. ಇಲ್ಲಿ ಕೂಡ ಅದಕ್ಕೆ ದಾಸರ ಹೇಳ್ತಾ ಇದ್ದಾರೆ, ಸುಕುಮಾರನೆನೆಸಿದ ನಂದಗೋಪಗೆ ನಳಿನಭವ ಜನಕ. ತಾನು ಬ್ರಹ್ಮಪಿತನಾದರೂ ಕೂಡ ನಂದಗೋಪನಿಗೆ ತಾನು ಮಗ ಅಂತನಿಸಿದ. ವೈರವರ್ಜಿತ, ಭಗವಂತನಿಗೆ ಯಾರ ಮೇಲೆ ವೈರ ಇಲ್ಲ, ಭಗವಂತ ವೈರವರ್ಜಿತ. ದೈತ್ಯರು ಇವನ ಮೇಲೆ ದ್ವೇಷ ಮಾಡುತ್ತಾರೆ ಹೊರತು ಇವನು ಯಾರ ಮೇಲೆ ದ್ವೇಷ ಮಾಡೋದಿಲ್ಲ, ವೈರ ಮಾಡೋದಿಲ್ಲ. ಯಾಕೆ? ವೈರ ಮಾಡೋ ಅವಸರ ಏನಿದೆ? ಈಗ ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ವೈರ ಮಾಡ್ತೀವಿ, ಯಾಕೆ ದ್ವೇಷ ಮಾಡ್ತೀವಿ? ಅವನು ನಮ್ಮನ್ನು ಬೈದ, ಆ ಬೈಯೋಣಂದ್ರೆ ನಮಗೆ ಬಾಧೆ ಆಯಿತು ಅಥವಾ ಸಿಟ್ಟು ಬಂತು, ಇವೆಲ್ಲ ನಮ್ಮ ದೋಷಗಳು. ಆದರೆ ಭಗವಂತನಿಗೆ ಸಿಟ್ಟು ಬರೋದಿಲ್ಲ, ಮತ್ತೆ ಅದರಿಂದ ಬಾಧೆ ಆಗೋದಿಲ್ಲ, ಏನು ದೋಷಗಳೇ ಇಲ್ಲ ಭಗವಂತನಿಗೆ. ಹೀಗಾಗಿ ಅವನಿಗೆ ಯಾರ ಮೇಲೆ ದ್ವೇಷ ಇರುತ್ತದೆ? ಎಲ್ಲರೂ ಅವನ ಕೈ ಕೆಳಗೆ ಆಳುಗಳೇ, ಎಲ್ಲರೂ ಅಸ್ವತಂತ್ರರು, ಭಗವಂತನೇ ಸ್ವತಂತ್ರ. ಅವನು ಹೇಳಿದಂಗೆ ಎಲ್ಲರೂ ಕೇಳಬೇಕು. ಅಂಥ ಕಾಲಕ್ಕೆ ಅವನು ಯಾರ ಮೇಲೆ ವೈರ ತೋರಿಸ್ಬೇಕು? ಸರ್ವತಂತ್ರ ಸ್ವತಂತ್ರನಾದವನು. ಹೀಗಾಗಿ ಭಗವಂತನಿಗೆ ಯಾರ ಮೇಲೂ ವೈರ ಇಲ್ಲ, ವೈರವರ್ಜಿತ. ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ವೈರನೂ ಇಲ್ಲ ಭಗವಂತನಿಗೆ. ದೈತ್ಯರನ ಸಂಹಾರ ಮಾಡಿದ. ವೈರ ಇಲ್ಲ ಅಂದ್ರೆ ದೈತ್ಯರನ್ನು ಸಂಹಾರ ಮಾಡಿದ್ನಲ್ಲ, ವೈರವರ್ಜಿತ ಅಂತಂತೀರಿ, ಮತ್ತು ದೈತ್ಯರನ್ನು ಸಂಹಾರ ಮಾಡಿದ ಅಂತಂತೀರಿ. ಇದೇನಪ್ಪ ಇದು? ವೈರ ಇಲ್ಲದೆ ಹೋದರೆ ದೈತ್ಯರನ್ನ ಸಂಹಾರ ಮಾಡ್ತಾನೆ ಅಂದ್ರೆ ಅದಕ್ಕೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡ್ತಾನೆ ಹೊರತು ಪ್ರತ್ಯೇಕವಾಗಿ ತನಗೆ ಯಾರ ಮೇಲೆ ದ್ವೇಷ ಇರೋದಿಲ್ಲ. ಈಗ ಏನೋ ಕೋರ್ಟ್ನ ಕೇಸ್ ಬರ್ತದಪ್ಪ, ಜಡ್ಜಿಮೆಂಟ್ ಬರ್ತದ, ಜಡ್ಜಿ ಯಾವ್ದ ತಪ್ಪು ನೋಡಿ ಆ ತಪ್ಪಿಗೆ ತಕ್ಕಂತೆ ಶಿಕ್ಷೆ ಹಾಕ್ತಾನೆ. ಆ ಜಡ್ಜಿನ ಹೋಗಿ ಬೈತೀವಿ ನಾವು, ಏನಪ್ಪ ಅವನ ಮೇಲೆ ಯಾಕೆ ನಿಂಗೆ ಸಿಟ್ಟು, ಅವನಿಗೆ ಯಾಕೆ ಶಿಕ್ಷೆ ಹಾಕಿ ಅಂತ ಕೇಳ್ತೀವಿ. ಏನು ಹೇಳ್ತಾನೆ ಜಡ್ಜ್? ನನಗೇನು ಸಿಟ್ಟಿಲ್ಲ, ಅವನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಟ್ಟೆ ಅಷ್ಟೇ ಅಂತ. ಹಾಗೆ ಜಗತ್ತಿಗೆ ಜಡ್ಜ್ ಆ ಭಗವಂತ. ಹೀಗಾಗಿ ಭಗವಂತ ದೈತ್ಯರನ್ನು ಸಂಹಾರ ಮಾಡಿದ, ತಾನು ತನಗೆ ಮಾತ್ರ ವೈರವರ್ಜಿತ. ಜಡ್ಜ್ ಇದ್ದಂತೆ ಭಗವಂತ, ಅವನಿಗೆ ಯಾರ ಮೇಲೆ ವೈರ ಇರೋದಿಲ್ಲ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಆ ನ್ಯಾಯವಾದಿಯ ಮಾತನ್ನು ಕೇಳಿ ಹೇಗೆ ಜಡ್ಜ್ಮೆಂಟ್ ಕೊಡ್ತಾನೆ, ಹಾಗೆ ಭಗವಂತನೂ ಅಷ್ಟೇ. ಅವರವರ ಕರ್ಮವನ್ನು ಅನುಸರಿಸಿ ಅವರವರಿಗೆ ಫಲವನ್ನು ಕೊಡ್ತಾನೆ. ಆ ದೈತ್ಯರು ಅಪರಾಧ ಮಾಡಿದ್ರು, ಆ ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಕೊಟ್ಟಷ್ಟೇ ಹೊರತು ತಾನೇನೋ ಟೆನ್ಷನ್ ಬಿದ್ದು ತನಗೇನೋ ಆಯಿತು ಅಂತ ಹೇಳಿ ತಾನು ವೈರ ಬೆಳೆಸಿಕೊಂಡು ಆ ದ್ವೇಷದಿಂದ ಅವರನ್ನು ಸಂಹಾರ ಮಾಡಿದ್ದಲ್ಲ. ಅದಕ್ಕಾಗಿ ವೈರವರ್ಜಿತ ಅಂತ ಕರೆದರು. ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಾನಾದ ಕಾರಣ ದೈತ್ಯರನ್ನ ಸಂಹಾರ ಮಾಡಿದ ಅಂತಲೂ ಹೇಳ್ತಾರೆ. ಇದು ಭಗವಂತನ ವಿಚಿತ್ರವಾಗಿರತಕ್ಕಂತಹ ಲೀಲೆ. ಮತ್ತು ವಿಪಗಮನ ಪೆಗಲೇರಿದನು ಗೋಪಾಲಕ ವೃಂದಾವನದೊಳಂದು. ಏನು ಕೃಷ್ಣ ಪರಮಾತ್ಮನ ಅದ್ಭುತವಾದ ಬಾಲಲೀಲೆಗಳನ್ನು ದಶಮಸ್ಕಂದ ವರ್ಣನ ಮಾಡುತ್ತದೆ, ಕೇಳಿರ್ತೀರಿ ಭಾಗವತದಲ್ಲಿ. ಏನು ಆಟ ಆಡ್ತಿದ್ದ ಪಾಪ ಸಾಕ್ಷಾತ್ ಜಗಜ್ಜನಕ ಭಗವಂತ ಆ ಗೋಪಾಲಕರ ಜೊತೆಗೆ ತಾನು ಆಟ ಆಡ್ತಾ ಇದ್ದ ಅಂದ್ರೆ ಎಂತಹ ಅದ್ಭುತವಾದ ಪುಣ್ಯ ನೋಡ್ರಿ ಆ ಗೋಪಾಲಕರದು. ಆ ಕೃಷ್ಣನ ಜೊತೆಗೆ ಹೋಗ್ತಾ ಇದ್ರು, ಅವನ ಜೊತೆಗೆ ಆಟ ಆಡ್ತಾ ಇದ್ರು, ಅವನ ಜೊತೆಗೆ ಕೂಡ್ತಾ ಇದ್ರು, ಅವನ ಜೊತೆಗೆ ಅನ್ನ ತಿಂತಾ ಇದ್ರು, ಅವನ ಹೆಗಲೇರಿ ಹೋಗ್ತಾ ಇದ್ರು, ಅವನ ಹೆಗಲ ಮೇಲೆ ಇವ್ರು ಏರ್ತಾ ಇದ್ರು, ಇವ್ರ ಹೆಗಲ ಮೇಲೆ ಕೃಷ್ಣ ಏರ್ತಾ ಇದ್ದ, ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದ, ಮತ್ತೆ ಆ ಗೋಗಳನ್ನು ಕಾಯ್ತಾ ಇದ್ದ. ಏನ್ ಅದ್ಭುತವಾದಂತಹ ಆ ಗೋಕುಲದ ಜನರ ಭಾಗ್ಯ ಏನಂತ ಹೇಳ್ಬೇಕು ಹೇಳ್ರಿ. ಸಾಕ್ಷಾತ್ ಭಗವಂತ ಅವರ ಜೊತೆಗೆ ವಿಹಾರ ಮಾಡಿದ ಅಂತಂದ್ಮೇಲೆ ಎಂತಹ ಪುಣ್ಯ ಇರಬೇಕು. ಹಾಗೆ ಅವರೇನು ಸಾಮಾನ್ಯರಲ್ಲ, ಎಲ್ಲ ದೇವತೆಗಳೇ ಆ ಯಾದವರಾಗಿ ಆ ಗೋಪಾಲಕರಾಗಿ ಬಂದಿದ್ದು. ಅದಕ್ಕಾಗಿ ಭಗವಂತ ಎಂತ ವಿಪಗಮನ. ವಿಪಗಮನ ಅಂದ್ರೆ ವಿ ಅಂದ್ರೆ ಪಕ್ಷಿ, ವಿಪ
ಅಂದ್ರೆ ಪಕ್ಷಿಗಳ ರಾಜ, ಪಕ್ಷಿಗಳನ್ನು ಪಾಲನೆ ಮಾಡುವವನು ಯಾರು? ಗರುಡ ಅಂತ ಅರ್ಥ. ವಿಪ ಅಂದ್ರೆ ಗರುಡ, ವಿಪ ಗಮನ ಅಂದ್ರೆ ಆ ಗರುಡ ಗಮನ ಅಂತ ಅರ್ಥ. ಗರುಡನ ಹೆಗಲೇರಿ ತಾನು ಸಂಚಾರ ಮಾಡುವಂತಹ ಆ ಭಗವಂತ ಏನ್ ಮಾಡಿದ? ಪೆಗಲೇರಿದನು ಗೋಪಾಲಕರ ವೃಂದಾವನದೊಳು ಅಂದು. ವೃಂದಾವನದಲ್ಲಿ ಆ ಗೋಪಾಲಕರ ಪೆಗಲೇರಿದ. ಗರುಡನ ಹೆಗಲೇರಿದಂತಹ ಭಗವಂತ ಇಲ್ಲಿ ಕೃಷ್ಣನಾಗಿ ವೃಂದಾವನದಲ್ಲಿ ಗೋಪಾಲಕರ ಹೆಗಲೇರಿನ್ನಲ್ಲ. ಏನಿದೆ ಅದ್ಭುತ! ಅಂದ್ರೆ ಸಾಕ್ಷಾತ್ ಗರುಡ ಸ್ಕಂಧಾರೂಢನಾದಂತಹ ಸ್ವತಂತ್ರನಾದ ಭಗವಂತ ಇಲ್ಲಿಗೆ ಬಂದು ಈ ಗೋಪಾಲಕರ ಹೆಗಲೇರಬೇಕು ಅಂತಂದ್ರೆ ಗೋಪಾಲಕರ ಪುಣ್ಯ ಎಷ್ಟು, ಅವರ ಮೇಲೆ ಭಗವಂತ ತೋರಿಸಿದಂತಹ ಕಾರುಣ್ಯ ಎಷ್ಟು, ಭಕ್ತ ವಾತ್ಸಲ್ಯ ಎಷ್ಟು ಅಂತ ಆ ಭಗವಂತನ ವಿಚಿತ್ರವಾದ ಲೀಲೆಯನ್ನು, ಆ ಭಕ್ತ ವಾತ್ಸಲ್ಯವನ್ನು ಇಲ್ಲಿ ದಾಸರಾಯರು ಸ್ಮರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವನ ಯಾವ ದೋಷವೂ ಇಲ್ಲ. ಮೇಲ್ನೋಟಕ್ಕೆ ನಂದವ್ರಜ ಜನ ಎಂದಿನ ನಂದವ್ರಜರ ಆ ಸ್ತ್ರೀಯರ ಜಾರ ಕರ್ಮವನ್ನು ಮಾಡಿದ ಅಂತ ಮೇಲನೋಟಕ್ಕೆ ಕಾಣಿಸ್ತದೆ. ಆದರೆ ಭಗವಂತನಿಗೆ ಯಾವ ದೋಷವೂ ಇಲ್ಲ. ಕೇವಲ ಅವರು ತಪಸ್ಸಿಗೆ ಮೆಚ್ಚಿ ತಾನು ಸ್ವೀಕಾರ ಮಾಡಿದ್ದಷ್ಟೇ. ಮತ್ತೆ ಸಾಕ್ಷಾತ್ ಬ್ರಹ್ಮ ಪಿತನಾದರೂ ಕೂಡ ಆ ನಂದಗೋಪನಿಗೆ ಮಗ ಅಂತನಿಸಿಕೊಂಡ. ತನಗೆ ಸ್ವಯಂ ವೈರ ಇಲ್ಲದೆ ಹೋದರೂ, ದ್ವೇಷ ಇಲ್ಲದೆ ಹೋದರೂ ದೈತ್ಯರನ್ನು ಅವರ ಕರ್ಮಕ್ಕೆ ಅನುಗುಣವಾಗಿ ಸಂಹಾರ ಮಾಡಿದ. ತಾನು ಸ್ವಯಂ ಗರುಡಾರೂಢನಾದಂತಹ ಸ್ವತಂತ್ರನಾದ ಭಗವಂತನಾದರೂ ಕೂಡ ಆ ವೃಂದಾವನದಲ್ಲಿ ಗೋಪಾಲಕರ ಪೆಗಲೇರಿ ಅವರನ್ನು ಸಂತೋಷಗೊಳಿಸಿದ. ಇಷ್ಟೆಲ್ಲ ಭಗವಂತನ ಆ ಅದ್ಭುತವಾದ ಕಾರುಣ್ಯ ಗುಣ, ಭಕ್ತವಾತ್ಸಲ್ಯ ಅಂತ ಅದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ. ನಿರ್ದೋಷನಾದ ಶ್ರೀಹರಿ ನಂದಗೋಕುಲದ ಸ್ತ್ರೀಯರ ಜಾರ ಕರ್ಮಕ್ಕೆ ಅನುಗ್ರಹ ಮಾಡಿದ. ಜಾರ ಕರ್ಮಕ್ಕೆ ಅನುಗ್ರಹ ಮಾಡಿದ. ಜನನರಹಿತನಾದ ಬ್ರಹ್ಮದೇವರಿಗೂ ಜನಕನಾದ ಆ ಶ್ರೀಹರಿ ನಂದಗೋಪನಿಗೆ ಮಗನಾಗಿ ಬಂದ. ಅವನಿಗೆ ಯಾರ ಮೇಲೂ ದ್ವೇಷವಿಲ್ಲ. ದೈತ್ಯರನ್ನು ಅವರ ಕರ್ಮಾನುಗುಣವಾಗಿ ಸಂಹರಿಸಿದ. ಗರುಡವಾಹನನಾದ ಆ ಶ್ರೀಹರಿ ವೃಂದಾವನದಲ್ಲಿ
ಗೋಪಾಲಕರ ಹೆಗಲೇರಿ ವಿಹಾರ ಮಾಡಿದ. ನಾರಾನಂದೌರಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದ ಅಜ. ಸುಕುಮಾರ ನೆನೆಸಿದ ನಂದ ಗೋಪಗೆ ನಳಿನ ಭವ ಜನಕ. ವೈರವರ್ಜಿತ ದೈತ್ಯರನ ಸಂಹಾರ ಮಾಡಿದ ವಿಪಗಮನ. ಪೆಗಲೇರಿದನು ಗೋಪಾಲಕರ ವೃಂದಾವನದೊಳಂದು. ಕಠಿಣ ಪದಗಳಲ್ಲಿ ನಾರ ಅಂದ್ರೆ ದೋಷರಹಿತ ಅಂತ ಬರ್ಕೊಳ್ರಿ. ನಾರ ಅಂದ್ರೆ ನ ಪ್ಲಸ್ ಅರ ಅಂದ್ರೆ ದೋಷರಹಿತ. ವಿಪಗಮನ ಅಂದ್ರೆ ಗರುಡ ಗಮನ. ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರೊಲಿಸಿದ. ಪಾಕಶಾಸನ ಪೂಜ್ಯ ಗೋವತ್ಸಗಳ ಕಾಯ್ದ. ನೀಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದರನೌತನ. ಬಾಕುಳಿಕನಂದದಲ್ಲಿ ತೋರಿದ ಭಕ್ತವತ್ಸಲನು. ಭಗವಂತನ ಮತ್ತು ಕೆಲವು ವಿಚಿತ್ರವಾದ ಲೀಲೆಗಳ ಬಗ್ಗೆ ತಿಳಿಸ್ತಾರೆ. ಭಗವಂತ ಎಂಥವನು ಹಿಂದೆ ಹೇಳಿದಂತೆ ಬ್ರಹ್ಮಜನಕನಾದರೂ ತಾನು ನಂದಗೋಪನಿಗೆ ಮಗ ಅಂತ ಅನಿಸಿಕೊಂಡ. ಹಾಗೆ ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರೊಲಿಸಿದ. ಭಗವಂತ ಎಂಥವನು? ಶ್ರೀಕರಾರ್ಚಿತ ಪಾದ ಪಲ್ಲವ. ಶ್ರೀಕರ ಲಕ್ಷ್ಮೀದೇವಿಯ ಕರಕಮಲಗಳಿಂದ ಪೂಜಿತವಾದ ಪಾದಗಳು ಉಳ್ಳವನು ಭಗವಂತ. ಶ್ರೀಕರ ಅರ್ಚಿತ ಪಾದ ಪಲ್ಲವ. ಭಗವಂತನ ಪಾದಗಳು ಪಲ್ಲವ ಇದ್ದಂತೆ. ಪಲ್ಲವ ಅಂತಂದ್ರೆ ಎಲಿಗಳು, ಎಲಿಗಳಿಗೆ ಪಲ್ಲವ ಅಂತಾರೆ. ಚಿಗುರುಟಾಕು ಅಂತಾರಲ್ಲ ತೆಲುಗುನಾಗ. ಹಾಗೆ ಎಲಿಗಳು. ಆ ಭಗವಂತನ ಪಾದ ಕಮಲ ಅತ್ಯಂತ ಕೋಮಲವಾಗಿ ಆ ಎಳೆ ಎಲಿಗಳಿದ್ದಂತೆ ಇರ್ತವೆ. ಆ ಎಲೆಗಳಂತೆ ಇರುವ ಭಗವಂತನ ಪಾದವನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತಿನಿತ್ಯ ಅರ್ಚನೆ ಮಾಡ್ತಾಳೆ. ಶ್ರೀಕರಾರ್ಚಿತ ಪಾದ ಪಲ್ಲವ. ಜಗಜ್ಜನನಿಯಾದಂತಹ ಲಕ್ಷ್ಮೀದೇವಿಯೇ ಭಗವಂತನ ಪಾದದಾಸಿ ಅಂತಂದ ಮೇಲೆ ಆ ಕೃಷ್ಣನಿಗೆ, ಭಗವಂತನಿಗೆ ಈ ಗೋಪಾಲಕದ, ಈ ಗೋಕುಲದ ಸ್ತ್ರೀಯರು ಬೇಕಾಗಿತ್ತೇನೋ ಅವನಿಗೆ? ಯಾರು ಪಾಪ ಹೆಣ್ಣು ಸಿಕ್ಕಿಲ್ಲ, ಅದಕ್ಕಾಗಿ ಗೋಕುಲರ ಸ್ತ್ರೀಯರನ್ನು ತಾನು ಕಾಮಿಸಿದ ಅಂತ ಹೇಳ್ತಾರೇನು? ಗೋಕುಲದ ಗೊಲ್ಲತಿಯರೊಲಿಸಿದ. ಎಂತಹ ಭಗವಂತ! ಶ್ರೀಕರಾರ್ಚಿತ ಪಾದ ಪಲ್ಲವ. ಅದಕ್ಕಾಗಿ ಅಲ್ಲೇ ನಮಗೆ ಗೊತ್ತಾಗ್ತಾ ಇದೆ, ಏನೋ ತನಗೇನೋ ಕನ್ಯಾ ಬೇಕು ಅಂತಂದೋ ಅಥವಾ ಅವನಿಗೇನೋ ಕಾಮನೆ ಇತ್ತಂತ ಹೇಳೋ
ಆ ಗೋಕುಲದ ಗೊಲ್ಲತಿಯರನ್ನು ತಾನು ಒಲಿಸಿಲ್ಲಪ್ಪ. ಯಾಕೆ ಅಂದ್ರೆ ಸ್ವಯಂ ಆ ಭಗವಂತ ಸ್ವೀಕಾರಾರ್ಚವಾದ ಪಲ್ಲವ, ಜಗಜ್ಜನನಿ ಜಗದೇಕ ಸುಂದರಿಯಾದಂತಹ ಆ ಲಕ್ಷ್ಮೀದೇವಿಯೇ ಭಗವಂತನ ಪಾದದಾಸಿ. ಲಕ್ಷ್ಮೀ ಶೋಭಾನದಲ್ಲಿ ಹೇಳ್ತಿರಲ್ಲ, ಆ ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ಮಾಲೆ ಹಿಡ್ಕೊಂಡು ಎಲ್ಲರನ್ನು ಬೇಡ ಅಂತ ಹೇಳಿ ಭಗವಂತನ ಕೊರಳಲ್ಲಿ ಮಾಲೆ ಹಾಕಿದ್ದು. ಎಲ್ಲರೂ ಲಕ್ಷ್ಮೀದೇವಿಗೆ ಕಾದು ಕೂತರು ನನಗೆ ಸಿಗ್ತಾಳೆ ಅಂತ. ಆದರೆ ಅಂತಹ ಲಕ್ಷ್ಮೀದೇವಿ ಭಗವಂತನನ್ನು ಒಲಿಸಿದರು. ಹೀಗಾಗಿ ಆ ಜಗಜ್ಜನನಿಯಾದ ಜಗನ್ಮೋಹಿನಿಯಾದ ಲಕ್ಷ್ಮೀದೇವಿಯನ್ನೇ ತನ್ನ ಪಾದದಾಸೆಯನ್ನಾಗಿ ಮಾಡಿಕೊಂಡ ಭಗವಂತನಿಗೆ ಈ ಗೋಕುಲದ ಈ ಸ್ತ್ರೀಯರ ಮೇಲೆ ಆಸೆ ಇತ್ತೇನೋ ಅವನಿಗೆ? ಕೇವಲ ಅವರನ್ನು ಅನುಗ್ರಹ ಮಾಡುವುದಕ್ಕಾಗಿಯೇ ಅವರನ್ನು ತಾನು ಸ್ವೀಕಾರ ಮಾಡಿದ. ಅಲ್ಲಿಯೂ ಕೂಡ ಭಗವಂತ ಕೇವಲ ಆ ಲಕ್ಷ್ಮೀ ಸನ್ನಿಧಾನ ಇದ್ದರೆ ಮಾತ್ರನೇ ಸ್ವೀಕಾರ ಮಾಡ್ತಾನೆ ಹೊರತು ಯಾರನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಭಗವಂತ ಹೇಳ್ತಾನೆ, ಕೃಷ್ಣ ಪರಮಾತ್ಮ ಏನ್ ಮಾತಾಡ್ತಾನೆ ಅಂತಂದ್ರೆ, ಸಾಕ್ಷಾತ್ ಲಕ್ಷ್ಮೀದೇವಿಯ ಸನ್ನಿಧಾನವಿದ್ದರೆ ಮಾತ್ರನೇ ಸ್ವೀಕಾರ. ಹೀಗಾಗಿ ಯಾರ್ಯಾರನ್ನು ಭಗವಂತ ಸ್ವೀಕಾರ ಮಾಡಿದ ಅವರಲ್ಲಿ ವಿಶಿಷ್ಟವಾದ ಲಕ್ಷ್ಮೀದೇವಿಯ ಸನ್ನಿಧಾನ ಅಂತಲೇ ತಿಳಿದುಕೊಳ್ಳಬೇಕು. ಅವರ ತಪಸ್ಸಿಗೆ ಮೆಚ್ಚಿ ಅವರಲ್ಲಿರುವ ಲಕ್ಷ್ಮೀದೇವಿ ಜೊತೆಗೆ ತಾನು ಸಂಗ ಮಾಡ್ತಾನೆ ಹೊರತು ಭಗವಂತನಿಗೆ ಅಲ್ಲಿ ಕಾಮ ಎಂಬ ದೋಷ ಎಂದೆಂದಿಗೂ ಇಲ್ಲ ಎಂಬ ಮಾತನ್ನು ನಾವು ಕೇಳುತ್ತೇವೆ. ಹೀಗಾಗಿ ಸ್ವೀಕಾರಾರ್ಚಿತ ಪಾದ ಪಲ್ಲವ. ರುಕ್ಮಿಣಿಯ ಸ್ವಯಂವರ ಸಂದರ್ಭದಲ್ಲಿ ಇದೇ ಹೇಳ್ತಾನೆ ಕೃಷ್ಣ. ಆ ರುಕ್ಮಿಣಿಯ ತಂದೆಗೆ ಭೀಷ್ಮರಾಜನಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ತೋರಿಸಿದಾಗ ಲಕ್ಷ್ಮೀದೇವಿ ತಾನು ಸ್ವಯಂ ಭಗವಂತನ ಪಾದದಾಸಿ. ಎಂತೋ ಲಕ್ಷ್ಮೀದೇವಿ ಎಷ್ಟೋ ರೂಪಗಳಿಂದ ಭಗವಂತನನ್ನು ಸೇವೆ ಮಾಡ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಅಲ್ಲೋ ಮಾರಾಯ, ಲಕ್ಷ್ಮೀದೇವಿಯೇ ನನ್ನ ಪಾದದಾಸಿ, ಬರೇ ನಿನ್ನ ಮಗಳು ಎಂಬ ಕಾರಣದಿಂದ ನಾನು ಸ್ವೀಕಾರ ಮಾಡ್ತೇನೇನು? ಹಾಗೆ ಲಕ್ಷ್ಮೀದೇವಿ ಅಂತ ನಾನು ಸ್ವೀಕಾರ ಮಾಡ್ತೀನಿ ಅಷ್ಟೇ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತೆಯರೊಲಿಸಿದ. ಒಂದು ಕಡೆಗೆ ನೋಡಿದ್ರೆ ಆತ ಲಕ್ಷ್ಮೀದೇವಿಗೆ ಪತಿ, ಅವನು ಈ ಗೋಕುಲದ ಗೊಲ್ಲತೆಯರನ್ನು ಒಲಿಸಿದ ಅಂತಂದ್ರೆ ಅಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬೇಕು? ಆ ಲಕ್ಷ್ಮೀದೇವಿಯನ್ನು ಮಾತ್ರನೇ ತಾನು ಸ್ವೀಕಾರ ಮಾಡ್ತಾನೆ, ಅವರಲ್ಲಿ ವಿಶಿಷ್ಟವಾದ ಲಕ್ಷ್ಮೀದೇವಿ ಸನ್ನಿಧಾನವಿರುತ್ತದೆ ಎಂಬ ಮಾತನ್ನು ತಿಳಿದುಕೊಳ್ಳಬೇಕು. ಮತ್ತೊಂದು ಕಡೆಗೆ ಪಾಕಶಾಸನ ಪೂಜ್ಯ ಗೋವತ್ಸಗಳ ಕಾಯ್ದ. ಚಿತ್ರೋಣ ಸಾಧಾರಣ ಜನರಂತೆ, ಸಾಧಾರಣ ಗೋಪಾಲಕರಂತೆ ಆ ಗೋವುಗಳನ್ನು ಗೋವತ್ಸಗಳನ್ನು ಕಾಯ್ದ. ಅರಣ್ಯಕ್ಕೆ ಹೋದ, ಆಕಳನ್ನು ತಗೊಂಡು ಹೋದ, ಆಕಳನ್ನು ಕಾಯ್ದ, ಆಕಳ ಕರಗಳನ್ನು ಕಾಯ್ದ. ಆತಗೇನ್ ಗತಿ ಹಿಡಿತಪ್ಪ? ಭಗವಂತ ಎಂಥವನು? ಪಾಕಶಾಸನ ಪೂಜ್ಯ. ಆ ತ್ರಿಲೋಕಾಧಿಪತಿಯಾದಂತಹ ಪಾಕಶಾಸನ. ಪಾಕಶಾಸನ ಅಂತಂದ್ರೆ ದೇವೇಂದ್ರ. ಪಾಕ ಎಂಬ ಅಸುರನನ್ನು ಶಾಸನ ಮಾಡಿದವನದಕ್ಕಾಗಿ ದೇವೇಂದ್ರನಿಗೆ ಪಾಕಶಾಸನ ಅಂತ ಹೆಸರು. ಅಂತಹ ದೇವೇಂದ್ರನಿಂದನೇ ಪೂಜ್ಯನಾದಂತಹ ಭಗವಂತನಿಗೆ ಈ ಗೋವುಗಳನ್ನು ಕಾಯುವ ಹಣೆ ಬಾರೇನು ಇತ್ತಪ್ಪ? ಇದು ಭಗವಂತನ ಅದ್ಭುತವಾದಂತಹ ಲೀಲೆ. ಹಾಗೆ ತಾನು ಪಾಕಶಾಸನ ಪೂಜ್ಯನಾದರೂ ಗೋವುಗಳನ್ನು ಗೋವತ್ಸಗಳನ್ನು ತಾನು ಕಾಯ್ದ. ಅಲ್ಲಿ ಗೋಪಾಲಕರಂತೆ ವರ್ತನೆ ಮಾಡಿದ, ಮಾನವರಂತೆ ವರ್ತನೆ ಮಾಡಿದ. ಮಾನವರಾಗಿ ಅವತಾರ ಮಾಡಿದ ಕಾರಣ ಮಾನವರಂತೆ ವರ್ತನೆ ಮಾಡಿದ. ಏನೇ ಭಗವಂತನ ಅದ್ಭುತವಾದ ಲೀಲೆ! ನೀಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದುರನೌತ ಔತಣ. ಒಂದ್ಸಲ ಸಂಧಾನಕ್ಕೆ ತಾನು ಹೋದ. ಕುರುಪಾಂಡವ ಸಂಗ್ರಾಮ ಆಗಬೇಕು, ಪಾಂಡವ ಕೌರವರ ಯುದ್ಧ ಆಗಬೇಕು, ಯುದ್ಧ ಬೇಡ ನಿಲ್ಲಿಸಬೇಕು, ಕೊನೆಯ ಪ್ರಯತ್ನ ಮಾಡೋಣ ಅಂತ ಹೇಳಿ ಪಾಂಡವರ ಕಡೆಯಿಂದ ಕೃಷ್ಣ ಪರಮಾತ್ಮ ಅನುಸಂಧಾನಕ್ಕೆ ಹೋಗ್ತಾನೆ ಕೌರವರ ಹತ್ರ. ಹೋದ ಕಾಲಕ್ಕೆ ಎಲ್ಲರೂ ಕರೀತಾರೆ, ನಮ್ಮನಿಗೆ ಬಾ ನಮ್ಮನಿಗೆ ಬಾ ಅಂತ. ದುರ್ಯೋಧನ ಕರೀತಾನೆ, ಏ ಕೃಷ್ಣ ನಮ್ಮನಿ ಊಟಕ್ಕೆ ಬಾ ಅಂತ. ಕೃಷ್ಣ ಹೇಳ್ತಾನೆ, ನಡೆಯೋ ಮಾರಾಯ, ನಿನ್ಮನಿಯಾಗಿ ಬರ್ತೀನಿ, ನನ್ನ ದ್ವೇಷ ಮಾಡ್ತೀ, ನಾ ಬರೋದಿಲ್ಲ ಅಂತಂತಾನೆ. ದುರ್ಯೋಧನ ಅಂತಾನೆ, ನಾ ಎಲ್ಲಿ ದ್ವೇಷ ಮಾಡಿದೆ ನಿನ್ನ? ಪಾಂಡವರನ್ನು ದ್ವೇಷ ಮಾಡ್ತೀನಿ, ನಿನ್ನ ನಾ ಎಲ್ಲಿ ದ್ವೇಷ ಮಾಡಿದೆ ಅಂತಂತಾನೆ. ಕೃಷ್ಣ ಹೇಳ್ತಾನೆ, ಅಲ್ಲೋ ಮಾರಾಯ, ಪಾಂಡವಾನ್ ದ್ವಿಷಸೇರಾಯನ್ ಮಮ ಪ್ರಾಣಾಹಿ ಪಾಂಡವಾಹ ಅಂತಂತಾನೆ. ಪಾಂಡವರನ್ನು ದ್ವೇಷ ಮಾಡಿದ್ರೆ ಸಾಲೋದಿಲ್ಲ ಏನು? ನನ್ನ ಪ್ರಾಣ ಪಾಂಡವರು ಅಂತಂದ್ರೆ, ಆ ಪಾಂಡವರನ್ನು ದ್ವೇಷ ಮಾಡ್ತೀ ಅಂತಂದ್ರೆ ನನ್ನ ದ್ವೇಷ ಮಾಡಿದಂತೆ, ನಿನ್ ಮನೆ ಊಟ ಮಾಡೋದಿಲ್ಲ ಅಂತಂತಾನೆ. ಭೀಷ್ಮ ದ್ರೋಣ ಎಲ್ಲರೂ ಕರೀತಾರೆ, ಏ ಕೃಷ್ಣ ನಮ್ಮನಿ ಮಾರಾಯ, ನೀವೆಲ್ಲರೂ ದುರ್ಯೋಧನ ಪಕ್ಷ ಸೇರಿ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡಿದ್ರೆ ನೀವು ನೋಡ್ತಾ ಕೂತೀರಿ ಸಿನಿಮಾ ನೋಡಿದಂತೆ, ನಿಮ್ಮ ಮನೆ ಬರೋದಿಲ್ಲ ನಡಿ ಅಂತಂದ್ಬಿಟ್ಟ. ಈಗ ಅಲ್ಲಿ ಆ ಸಭೆಯಲ್ಲಿ ಎದುರು ಹೇಳಿದಂತಹ ಒಬ್ಬೇ ಒಬ್ಬ ಮಹಾನುಭಾವ ವಿದುರ. ಅದಕ್ಕಾಗಿ ವಿದುರನ ಮನೆಗೆ ತಾನು ಹೋಗ್ಬಿಟ್ಟ ಕೃಷ್ಣ. ವಿದುರನ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಹೀಗಾಗಿ ನೀಕರಿಸಿ ಕುರುಪತಿಯ ಭೋಜನ. ಕುರುಪತಿ
ಕೌರವಪತಿಯಾದ ದುರ್ಯೋಧನನ ಭೋಜನವನ್ನು ನೀಕರಿಸಿ ಅಂದರೆ ಧಿಕ್ಕರಿಸಿ ಅವನ ಭೋಜನವನ್ನು ಸ್ವೀಕಾರ ಮಾಡದೆ ವಿದುರನ ಔತಣ ಸ್ವೀಕರಿಸಿದನು. ವಿದುರನ ಮನೆಗೆ ಹೋಗಿ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಇದು ಭಗವಂತನ ಭಕ್ತವಾತ್ಸಲ್ಯ. ಹೀಗಾಗಿ ಭಗವಂತನನ್ನು ದ್ವೇಷ ಮಾಡುವುದಷ್ಟೇ ಅಲ್ಲ, ಭಗವದ್ಭಕ್ತರನ್ನು ದ್ವೇಷ ಮಾಡಿದರೂ ಅದು ಭಗವಂತನ ದ್ವೇಷ ಅಂತಾನೆ ಲೆಕ್ಕ ಇರ್ತಾನೆ ಭಗವಂತ. ಎಂದೆಂದಿಗೂ ಭಗವದ್ಭಕ್ತರನ್ನು ದ್ವೇಷ ಮಾಡ್ಲಿಕ್ಕೆ ಹೋಗಬಾರದು ಅಂತ ತೋರಿಸಿದ ಭಗವಂತಲ್ಲಿ. ವಿದುರನ ಔತಣವನ್ನು ಹೆಂಗ್ ಸ್ವೀಕಾರ ಮಾಡಿದ? ಬಾಕುಳಿಕನಂದದಲ್ಲಿ ತೋರಿದ ಭಕ್ತವತ್ಸಲನ್. ಅಪ್ಪ ಎಷ್ಟೋ ದಿವಸ ಹಸಿವಾಗಿ ಅನ್ನನೇ ಸಿಕ್ಕಿಲ್ಲೇನೋ ಎಂಬಂತೆ ವಿದುರನ ಹತ್ಲು ಹೋಗಿ ತಾನು ಬಾಕುಳಿಕಾನಂದದಲ್ಲಿ, ಬಾಕುಳಿಕ ಅಂತಂದ್ರೆ ಏನೋ ಅನ್ನ ಸಿಕ್ಕು ಎಷ್ಟು ದಿವಸ ಆಯ್ತೋ ಏನೋ, ಪಾಪ ಊಟ ಮಾಡಿ ಎಷ್ಟು ದಿವಸ ಆಯ್ತೋನೋ ಎನ್ನುವಂತೆ ಹೋಗ್ತಾರ ನೋಡ್ರಿ. ಸಿಕ್ಕಿದ್ದೇ ಸಾಕು ಮಾರಾಯ, ಏನ್ ಸಿಕ್ಕರೆ ತಿಂಬೋಣ ಅಂತ. ಹಂಗ ಆ ರಾಜರು ಕೊಡುವಂತಹ ಔತಣ ಬಿಟ್ಟು ಬಡವನಾದ ವಿದುರನ ಮನೆಗೆ ಹೋಗಿ ಏನ್ ಕೊಟ್ರೆ ಅತ್ತಿಂದ. ವಿದುರನ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ 2ನೇ ಸಂಧಿಯಲ್ಲಿ ಹೇಳಿದ್ರಲ್ಲ. ಆಗ ಆ ವಿದುರನ ಏನು ಕೊಟ್ರು ತಾನು ತಿಂದುಬಿಟ್ಟ. ಏನೋ ಪಾಪ ಏನು ಕೊಟ್ರು ಅಂದ್ರೆ ಕೃಷ್ಣನೇನು ಕಮ್ಮಿತ್ತೇನು? ಆದ್ರೆ ಬಾಕುಳಿಕನಂದದಲ್ಲಿ ಎಷ್ಟು ದಿವಸ ಆಯ್ತೋ ಅನ್ನ ತಿಂದು ಏನೋ ಎನ್ನುವಂತೆ ತಿಂದನಂತೆ. ಕಾರಣ ಅವನು ಭಕ್ತಿಯಿಂದ ಕೊಟ್ಟ. ಆ ಭಕ್ತಿಯನ್ನು ನೋಡಿ ತಾನು ಸ್ವೀಕಾರ ಮಾಡಿದ. ಬೇರೆಯವರು ಕೊಡ್ಲಿಕ್ಕೆ ಹೋದ್ರೆ ನಿರಾಕರಣೆ ಮಾಡಿದೆ. ಯಾಕೆ? ನಾನು ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ ಹೊರತು ಭಕ್ತಿ ಇಲ್ಲದ ಯಾವುದು ಕೊಟ್ಟರು ಸ್ವೀಕಾರ ಮಾಡೋದಿಲ್ಲ. ನೀ ಆಭರಣ ಹಾಕ್ತೀರೋ, ಪಂಚಾಮೃತಾಭಿಷೇಕ ಮಾಡ್ತೀರೋ, ವಸ್ತ್ರ ಕೊಡ್ತೀರೋ, ಒಡವೆ ಕೊಡ್ತೀರೋ, ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಭಕ್ತಿಯಿಂದ ಮಾಡಬೇಕು. ಭಕ್ತಿ ಇಲ್ಲದೆ ದ್ವೇಷ ಮಾಡಿ, ಭಗವಂತನ ದ್ವೇಷ ಮಾಡಿ, ಭಗವದ್ಭಕ್ತರ ದ್ವೇಷ ಮಾಡಿ, ನೀವು ತೋರಿಕೆಗೆ ಮಾತ್ರ ಪೂಜೆ ಮಾಡ್ತೀನಿ ಅಂತಂದ್ರೆ ನಾವು ಸ್ವೀಕಾರ ಮಾಡೋದಿಲ್ಲ ಅಂತ ತೋರಿಸಲಿಕ್ಕಾಗಿ ಅವರನ್ನೆಲ್ಲ ಭೀಷ್ಮ ದ್ರೋಣಾದಿಗಳನ್ನ, ದುರ್ಯೋಧನನನ್ನು ತಾನು ನಿರಾಕರಣೆ ಮಾಡಿ ವಿದುರನ ಔತಣವನ್ನು ಸ್ವೀಕಾರ ಮಾಡಿದ. ಇದು ಭಗವಂತನ ಭಕ್ತವಾತ್ಸಲ್ಯ. ಹೀಗಾಗಿ ಸ್ವಯಂ ಲಕ್ಷ್ಮೀದೇವಿ ಪಾದದಾಸಿಯಾದರೂ ಕೂಡ ಆ ಗೋಕುಲದ ಆ ವ್ರಜ ಸ್ತ್ರೀಯರನ್ನು ಸ್ವೀಕಾರ ಮಾಡಿದ. ಆ ಕುರುಪತಿಯ ಭೋಜನವನ್ನು ನಿರಾಕರಣ ಮಾಡಿ ವಿದುರನ ಔತಣವನ್ನು ಸ್ವೀಕಾರ ಮಾಡಿದ. ಸ್ವಯಂ ದೇವೇಂದ್ರನಿಂದ ಪೂಜ್ಯನಾದರೂ ಕೂಡ ಗೋವುಗಳನ್ನು ಕಾಯ್ದ ಭಗವಂತ. ಎಂತಹ ಭಕ್ತವತ್ಸಲಪ್ಪ ನೀನು ಅಂತ ದಾಸರಾಯರಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಲಕ್ಷ್ಮೀದೇವಿಯ ಬರ್ಕೊಳ್ರಿ. ಲಕ್ಷ್ಮೀದೇವಿಯಿಂದ ಪೂಜಿತನಾದ ಶ್ರೀಹರಿ ಗೋಕುಲದ ಗೋಪಿಯರಿಗೆ ಅನುಗ್ರಹ ಮಾಡಿದ. ಗೋಕುಲದ ಗೋಪಿಕರಿಗೆ ಅನುಗ್ರಹ ಮಾಡಿದ. ದೇವೇಂದ್ರನಿಂದ ಪೂಜ್ಯನಾದ ಅವನು ಗೋವುಗಳನ್ನು ವತ್ಸಗಳನ್ನು ಕಾಯ್ದ. ಕುರುಪತಿಯಾದ ದುರ್ಯೋಧನನ ಭೋಜನವನ್ನು ನಿರಾಕರಿಸಿ ವಿದುರನ ಮನೆಯ ಆತಿಥ್ಯವನ್ನು ಸ್ವೀಕರಿಸಿ
ವಿದುರನ ಮನೆಯ ಆತಿಥ್ಯವನ್ನು ಸ್ವೀಕರಿಸಿ ಭಕ್ತವತ್ಸಲನಾದ ಶ್ರೀಹರಿ ಗತಿಯಿಲ್ಲದವನಂತೆ ತೋರಿಸಿಕೊಂಡ ಕಠಿಣ ಪದಗಳಲ್ಲಿ ಬಾಕುಳಿಕ ಅಂದ್ರೆ ಅನ್ನಕ್ಕೆ ಕಷ್ಟಪಡುವವನು ಅಂತ ಬರ್ಕೊಳ್ರಿ. ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರೊಲಿಸಿದ ಪಾಕಶಾಸನ ಪೂಜ್ಯ ಗೋವತ್ಸಗಳ ಕಾಯ್ದ ನೀ ಕರೆಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದುರನೂತನ ಬಾಕುಳಿಕನಂದದಲ್ಲಿ ತೋರಿದ ಭಕ್ತವತ್ಸಲನು ಸಂತೆ ಇದ್ರೆ ಕಳವು. ಹರೇ ಅದು ಬರುವಾರ ಕೊಡಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾರ ಅಂದ್ರೆ ಜ್ಞಾನ ಅಂತಾನು ಅರ್ಥ ಇದೆ. ನಾರ ಅಂದ್ರೆ ಜ್ಞಾನ ಅಂತ ಅರ್ಥ. ನಾರ ಅಂದ್ರೆ ನೀರು ಅಂತಾನು ಅರ್ಥ. ನಾರಾಯಣ ಅಂದ್ರೆ ನೀರಾಯಣ ಅಂತ ಅರ್ಥ. ನಾರ ಅಂದ್ರೆ ನೀರು ಅಂತ ಅರ್ಥ. ಹೀಗಾಗಿ ನಾರ ಅಂದ್ರೆ ನೀರು ಅಂತ ಅರ್ಥ ಅದ. ನಾರ ಅಂತಂದ್ರೆ ಜ್ಞಾನ ಅಂತ ಅರ್ಥ ಅದ. ಮತ್ತೆ ಅದ ಪದ ಬಿಡಿಸಿದಾಗ ಅರ ಅಂತಂದ್ರೆ ದೋಷ, ನ ಅರ ಅಂದ್ರೆ ದೋಷ ವರ್ಜಿತ ಅಂತಾನು ಅರ್ಥ ಅದ. ಹೀಗೆ ಹರೇ ನಮಃ.